ಇಂಡಿಯಾದಲ್ಲೇ ಒಂದು ಹೈಬ್ರಿಡ್ ಕಂಪನಿ ಬಗ್ಗೆ ಒಂದು ತಿಳ್ಕೊಳ್ಳೋಣ. ಇಂಡಿಯಾದಲ್ಲೇ ಬೆಸ್ಟ್ ಹೈಬ್ರಿಡ್ ಕೊಕೊನಟ್ DJ ಹೈಬ್ರಿಡ್. ಇದು ಇಡೀ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ. ಇಂಡಿಯಾದಲ್ಲಿ ಸಿಗದೆ 4 ಕಡೆ ನಿಮಗೆ ಪೆನ್ನಕೊಂಡದಲ್ಲಿ ಇದ್ವಿ, ಆಂಧ್ರದಲ್ಲಿ ಒಂದು 170 ಎಕರೆಗಿಂತ ಒಂದು ಹೈಯೆಸ್ಟ್ ಎಕರೆ ಇದೆ. ಪ್ಲಸ್ ಒಂದು 6000 ಒಂದು ತಾಯಿ ಪ್ಲಾಂಟ್ಗಳಿದಾವೆ. ಅದು ಹೆಂಗ್ ಪಾಲಿನೇಷನ್ ಮಾಡ್ತಾರೆ ಹೇಗೆ ಅಂತೆಲ್ಲ ನೋಡ್ಕೋಬಹುದು. ಅದು ನಾನು ಒಂದು ಕಲಿತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಜನಗಳಿಗೆ ಒಂದು ಕನ್ಫ್ಯೂಸ್ ಇರುತ್ತೆ ಹೈಬ್ರಿಡ್ ನಾಟಿಗೆ ಏನು ಅಂತಂದ್ರೆ. ನಾಟಿ ಯಾವತ್ತಿದ್ರು ಸಂಜೀವಿನಿ, ನೀರಿಲ್ಲ ಅಂದ್ರೆ ನಿಮಗೆ ಫಸ್ಟ್ ಕೊಡ್ತಲೇ ಇರುತ್ತೆ. ಹೈಬ್ರಿಡ್ ಹಂಗಲ್ಲ, ನಿಮಗೆ ಅರ್ಲಿ ಫ್ಲವರಿಂಗು, ಹೈ ಈಲ್ಡಿಂಗು. ನಿಮಗೆ ನಾಟಿಲಿ 100 ವರ್ಷ ತೆಗಿಯೋದನ್ನ ಇದರಲ್ಲಿ 10-12 ವರ್ಷಕ್ಕೆ ತೆಗಿಬೋದು. ಆದ್ರೆ ಪ್ರಾಪರ್ ಒಂದು ಮ್ಯಾನೇಜ್ಮೆಂಟ್ ಇರಬೇಕಾಗುತ್ತೆ. ಯಾವ ತರ ಮ್ಯಾನೇಜ್ಮೆಂಟ್ ಇರಬೇಕು ಒಂದು ಹಲವಾರು ವಿಡಿಯೋದಲ್ಲಿ ಹೇಳ್ಕೊಳ್ತಾ ಹೋಗ್ತೀನಿ. ತುಂಬಾ ಜನಗಳಿಗೆ ಬರೋಕ್ಕಾಗಲ್ಲ. ಈ ವಿಡಿಯೋ ನೋಡ್ತಾ ಕಲಿತಾ ಹೋಗಿ. DJ ಸಂಪೂರ್ಣ ಅದು ಯಾವ ತಳಿನಪ್ಪ, ಅದು ನಮ್ಮ ಭಾರತ ದೇಶದ್ದು. ಇಡೀ ನಮ್ಮ ಭಾರತ ದೇಶದಲ್ಲೇ ಫಸ್ಟ್ ಟೈಮ್ ಒಂದು ಹೈಬ್ರಿಡ್ ತಳಿನ DJ ಒಂದು ಕೊಕೊನಟ್ ಒಂದು ಸಂಸ್ಥೆ ಮಾಡಿರೋದು ನಮ್ಮ ಇಲ್ಲಿ ಒಂದು ಪೆನ್ನಕೊಂಡದಲ್ಲಿ. ನೀವು ಒಂದ್ಸಲ ಒಂದು ಗಿಡಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು 15 ವರ್ಷಕ್ಕೆ ಆದಾಯನ ನಿಮಗೆ 100-150 ವರ್ಷದಷ್ಟು ಆದಾಯ ತೆಗಿಬಹುದು. ಒಂದು ಮರಕ್ಕೆ 250-300 ಕಾಯಿ ತೆಗಿಬಹುದು. ಯಾವ ತರ ತೆಗಿಬಹುದು ಅನ್ನೋದಕ್ಕೆ ನಿಮಗೆ ಹೆಚ್ಚು ಕಮ್ಮಿಗೆ ಈ ವರ್ಷ 1 ಲಕ್ಷ ಇನ್ಕಮ್ ಬಂತು ಅಂದ್ರೆ ಒಂದು 30% ಇದಕ್ಕೂ ಹಾಕ್ಬೇಕಾಗುತ್ತೆ. ನಿಮಗೆ ಈಗ ಹೆಂಗೆ ಅಂದ್ರೆ ಇದು HF ಹಸು, ನೀವು ಹೆಂಗೆ ಮೇವು ಕೊಡ್ತೀರಾ ಹಂಗೆ ಹಾಲು ಕೊಡುತ್ತೆ. ಆಮೇಲೆ ನಿಮಗೆ ಹೆಂಗೆ ನಾವು ಮನುಷ್ಯರು ಅಷ್ಟೇ ಹೆಂಗೆ ಚೆನ್ನಾಗಿ ತಿಂತೀವಿ ಹಂಗೆ ಆರೋಗ್ಯ ಕೊಡ್ತೀವಿ. ಕಾರಿಗೆ ಪೆಟ್ರೋಲ್ ಹಾಕ್ತಿವಿ, ಡೀಸೆಲ್ ಹಾಕ್ತಿವಿ, ಹಂಗೆ ಮೈಲೇಜ್ ಕೊಡುತ್ತೆ. ಅದ್ರ ಮೇಲೆ ತರ ನೀವು ತೆಂಗಿಗೆ ಯಾವ ತರ ಏನೇನು ಕೊಡಬೇಕು ಏನು ಅಂತ ಹೇಳ್ಕೊಡ್ರೆ ಇದೊಂದು ಹೈಬ್ರಿಡ್ ತಳಿ ಆಗಿರೋದ್ರಿಂದ ನೀವು ಆ ತರ ಒಂದು ಪೆಸ್ಟ್ ಮ್ಯಾನೇಜ್ಮೆಂಟ್, ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟ್ 3 ಅತ್ಯಮೂಲ್ಯ. ನೀವು ಡ್ಯೂಟಿಗೆ ಹೆಂಗ್ ಹೋಗ್ತೀವಿ ಆ ತರ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನೀವು DJ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನಿಮಗೆ ನಾಟಿಗೆ ಹೋಗಿ ಅಂತ ನಾವೇ ಹೇಳ್ತೀವಿ. ನೀವು ಏನು ಮೇಂಟೈನ್ ಮಾಡಲ್ಲ ಸರ್, ನಮಗೆ ಆಗಲ್ಲ ಸರ್, ನಾವು ಸೋಮಾರಿ ಅಂದ್ರೆ ದಯವಿಟ್ಟು ನೀವು ನಾಟಿ ಹಾಕೊಳ್ಳಿ. ನಾಟಿ ಬಂದು ಸಂಜೀವಿನಿ, ಅಮೃತ. DJ ಹೋಗ್ಬೇಕು ಅಂದ್ರೆ ನೀವು ಪ್ರತಿಯೊಂದು ಇರಬೇಕು. ವಾಟರ್ ಮ್ಯಾನೇಜ್ಮೆಂಟ್ ಇರಬೇಕು, ಡೈಲಿ ಪೆಸ್ಟ್ ಮ್ಯಾನೇಜ್ಮೆಂಟ್ ಇರಬೇಕು, ಫರ್ಟಿಲೈಸ್ಮೆಂಟ್ ಇರ್ಬೋದು. ಇಲ್ಲಿ 15,000 ಒಂದು ಡಾಟ್ ಏರಿಯಾದಲ್ಲಿ 7,000 ಮದರ್ ಪ್ಲಾಂಟ್ ಹಾಕಿ ಒಂದು ಸಕ್ಸಸ್ ಮಾಡಿ ಬೆಳೀತಾ ಇದ್ದಾರೆ. ನೀವು ಅರ್ಥ ಮಾಡ್ಕೋಬಹುದು. ನಿಮ್ಮ ಏರಿಯಾದಲ್ಲಿ ನೀರಿತ್ತು ಅಂದ್ರೆ ಒಂದು DJ ಸಂಪೂರ್ಣ ಹಾಕಿ ಒಂದು 15 ವರ್ಷ ನೀವು ನೋಡ್ಬೋದು. ಒಂದು ಸೀಬೆ ಹಾಕ್ತೀರಾ 2 ವರ್ಷ ರೀ, ದಾಳಿಂಬೆ ಹಾಕ್ತೀರಾ ಒಂದು 2-3 ವರ್ಷ ಬರುತ್ತೆ. ಆಮೇಲೆ ನೀವು ಬೇರೆ ಯಾವುದೇ ಕ್ರಾಪ್ ಹಾಕಿ ನಿಮಗೆ ಸೀಬೆ ಇರ್ಬೋದು, ದಾಳಿಂಬೆ ಇರ್ಬೋದು 2 ವರ್ಷ ಇರುತ್ತೆ. ಆದ್ರೆ ಈ ಬೆಳೆಗಳು ನಿಮಗೆ ಒಂದು ಹೆಚ್ಚು ಕಮ್ಮಿ 40 ವರ್ಷ ಬಂತು ಅಂದ್ರೆ 200 ವರ್ಷದ ಇನ್ಕಮ್ ತೆಗಿಬೇಕಾದ್ರು. ಆದ್ರೆ ನೀವು ವಾಟರ್ ಮ್ಯಾನೇಜ್ಮೆಂಟ್, ಪೆಸ್ಟ್, ಫರ್ಟಿಲೈಸರ್ ಮಾಡಲೇಬೇಕು. ಈ ಒಂದು ಹೆಚ್ಚು ಕಮ್ಮಿ 175 ಎಕರೆಗೆ ಒಂದು 6,000ಗಿಂತ ಒಂದು ಹೆಚ್ಚು ಗಿಡಗಳಿದಾವೆ. 100 ಜನ ಕೆಲಸ ಮಾಡ್ತಾರೆ ಡೈಲಿ ಪಾಲಿನೇಷನ್. ನಾನು ಒಂದು ಕಲಿತಾ ಇದ್ದೀನಿ 2 ಡೇಸ್ ಇಂದ ಪಾಲಿನೇಷನ್ ಹೆಂಗೆ ನಡೆಯುತ್ತೆ ಅಂತೇಳಿ. ಇದು ಮಲಯನ್ ಡಾರ್ಫ್ ಅಂತ ಹೇಳಿ, ಇದು ಬಂದು ತಾಯಿ ಮರ. ತಾಯಿ ಮರ ಬ್ಯೂಟಿ ಏನು ಅಂತಂದ್ರೆ ಇದೊಂದು ಚಿಕ್ಕ ಮರ ಆಗುತ್ತೆ, ಹೆಚ್ಚು ಕಾಯಿ ಬಿಡುತ್ತೆ. ಇದಕ್ಕೆ ಇವ್ರದ್ದು ಬಂದು ಇದು ಬಂದು ಹೆಣ್ಣು ಮರ. ಇದಕ್ಕೆ ಬಂದು ತೆಂಗಿನಗಳಿಗೆ, ಹೈಬ್ರಿಡ್ ತಳಿಗಳಿಗೆ ಒಂದು ಮಾಡೋದಕ್ಕೆ ನಿಮಗೆ ಅದು ಪಾಲಿನೇಷನ್ ಮಾಡೋಕ್ಕಾಗುತ್ತೆ. ಇದಕ್ಕೆ ಬಂದು ಗಂಡು ಮರಗಳನ್ನ ತಂದು ಒಂದು ಪಾಲಿನೇಷನ್ ಮಾಡ್ತಾರೆ. ಇಲ್ಲಿ ಒಂದು 6 ದಿನ ಒಂದು ಈ ಮರಕ್ಕೆ ಪಾಲಿನೇಷನ್ ಮಾಡಿ ಇಲ್ಲಿ ಡೇಟ್ ಮಾಡಿ ನೋಡ್ಬೋದು. ಮೇಲೆ ಪಾಲಿನೇಷನ್ ಯಾವ ತರ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಮರಕ್ಕೆ ನೀವು ಹೆಂಗೆ ಪ್ರತಿಯೊಂದು ಮರಕ್ಕೆ ಪ್ರತಿಯೊಂದು ಕಾಯ್ಕು ಒಂದು 6 ದಿನ ಕಂಟಿನ್ಯೂಸ್ ಆಗಿ ಪಾಲಿನೇಷನ್ ಮಾಡಿ ಅಲ್ಲಿ ಡೇಟ್ಗಳು ಬರೀತಾರೆ ಕೊಂಬೆಗಳಿಗೆ. ನೆಕ್ಸ್ಟ್ 1 ಇಯರ್ ಆದ್ಮೇಲೆ ಬಂದು ಅದನ್ನ ಕಾಯಿನ ತಗೋಬಿಟ್ಟು ನಿಮಗೆ ಮಾಡಿ ಗಿಡಗಳನ್ನ ಸೆಲೆಕ್ಷನ್ ಮಾಡಿ ಆಮೇಲೆ ನಿಮಗೆ ಒಂದು DJ ಸಂಪೂರ್ಣ ಆಗೋದು. ಅದಕ್ಕೆ ಮೇನ್ ಇದು ಮಲಯನ್ ಡಾರ್ಫ್. ನೀವು ತಾಯಿ ಮರಗಳು ನೋಡ್ಬೋದು. ಅದು ಗಂಡು ಮರದ ಕಂಪ್ನಿದೊಂದು ವ್ಯಾಲ್ಯೂ ಮಾಡೋಕ್ಕಾಗಲ್ಲ. ಅವ್ರು ಲ್ಯಾಬಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಗಂಡು ಮರಗಳ ಹೂಗಳು ತಂದು ಇಲ್ಲಿ ಹೆಣ್ಣು ಮರಿಗೆ ಪಾಲಿನೇಷನ್ ಮಾಡಿ 100 ಜನ ಎಂಪ್ಲಾಯ್ ಡೈಲಿ ಪಾಲಿನೇಷನ್ ನಿರತರಾಗಿರ್ತಾರೆ. ಪ್ಲಸ್ ಅವರಿಗೆ ಯಾವ ತರ ಪಾಲಿನೇಷನ್ ಆಗುತ್ತೆ ಅದಕ್ಕೊಂದು 10 ಜನಕ್ಕೆ ಒಬ್ರು ಸೂಪರ್ವೈಸರ್ ಇರ್ತಾರೆ. ಹತ್ಬಿಟ್ಟು ಇವ್ರು ಡೈಲಿ ಮರಗಳನ್ನ ನೋಡ್ಬೇಕು. ಇದು ಬಂದು ಒಂದು ತಾಯಿ ಮರಗಳದು ನೀವು ನೋಡ್ಬೋದು. ತುಂಬಾ ಜನಗಳು ಹೇಳ್ತಾರೆ ನಾವು ನೋಡ್ಬೇಕು ಅಂತ ಹೇಳಿ. ಅದಕ್ಕೊಂದು ಟೈಮಿಂಗ್ಸ್ ಇರುತ್ತೆ, ಪ್ಲಸ್ ಅವ್ರದ್ದೊಂದು ಡೇಟ್ಸ್ ಇರುತ್ತೆ. ಆ ಡೇಟ್ಸ್ ಅಲ್ಲಿ ಬಂದ್ರೆ ಪಾಸ್ ಇರುತ್ತೆ. ನೀವು ನೋಡ್ಬೋದು 8,000 ಮರಗಳು ನಿಯರ್ ಬೈ ಒಂದು ನೋಡ್ಬೋದು. ಇವರು 6,000 ಮರಗಳು ಅಂತ 175 ಎಕರೆ ಒಂದು 8,000 ಇರ್ಬೋದು ಸರ್ ಅಂತ ಹೇಳ್ತಾರೆ. ಆ ಥರ 8,000 ಮರಗಳನ್ನ ನೀವು ಬಂದು ನೋಡ್ಬೋದು. DJ ಸಂಪೂರ್ಣ ಒಂದು ಹೈಬ್ರಿಡ್ ತಳಿಗಳನ್ನ ನೋಡಿ ನೀವು ಸಕ್ಸಸ್ ಆಗಿ ಅರ್ಲಿ ಈಲ್ಡ್, ಅರ್ಲಿ ಇನ್ಕಮ್ ಅಂತ ಹೇಳ್ತಾರೆ. ಪೆಸ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ. ಏನೇನೆಲ್ಲ ಪೆಸ್ಟ್ಗಳು ಬರುತ್ತೆ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ನೀವೇನು ಆಗ್ತಲೇ ಒಂದು ಇನ್ಕಮ್ ಬನ್ನಿ ಅಂದ್ರೆ ಬರಲ್ಲ. ನಿಮಗೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ನಿಮಗೆ 3 ತರ ಡಿಸೀಸ್ ಇದು ಪೆಸ್ಟ್ ತುಂಬಾ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲೊಂದು ಹುಳಗಳು ಎಷ್ಟು ಸತ್ತು ಬಿದ್ದಿದ್ದಾವೆ ಅಂತ. ಈ ತೆಂಗಿನ ಮರನೇ ಕೊರೆಯುತ್ತಂತೆ. ಇದು ಸತ್ತೋಗಿದೆಯಾ ಇದು? ಓಕೆ, ಇದು ತೆಂಗಿನ ಮರನೇ ಕೊರೆಯುತ್ತಂತೆ. ಎಷ್ಟೆಲ್ಲ ಬಿದ್ದಾವೆ ದಿನಕ್ಕೆ ನೋಡ್ಬೋದು. ಈ ತೆಂಗಿನ ಮರ ಕೊರೆಯುತ್ತೆ. ಒಂದು 500 ರೂಪಾಯಿಲಿ ಒಂದು 2 ಇಟ್ಬಿಟ್ಟು ಇವೆಲ್ಲ ಮಾಡ್ತಾರೆ. ನೋಡಿ ಎಷ್ಟು ನೋಡಿ ಹುಳಗಳು ಬಿದ್ದಾವೆ. ಒಂದು 30-40 ಹುಳಗಳು ಬಿದ್ದಾವೆ ತೆಂಗಿನ ಮರ ಕೊರೆಯೋದು. ಇದಕ್ಕೆ ಏನಂತಾರೆ ರೈನೋಸಿರಿಸ್ ಬೀಟಲ್ ಅಂತಾರ, ರೆಡ್ ಪಾಮ್ ವಿವಿಲ್, ಬ್ಲ್ಯಾಕ್ ಹೆಡೆಡ್ ಕ್ವಾಟರ್ ಪಿಲ್ಲರ್. ಓಕೆ, ಈ ತರ ಎಲ್ಲ 3 ಮೇನ್ ಪೆಸ್ಟ್ಗಳಿರುತ್ತೆ. ಯಾವ ಪೆಸ್ಟ್ಗಳಿಗೆ ಮಾಡೋದಕ್ಕೆ ಅಂದಾಗ ಈ ತರ ಒಂದು ಪೆಸ್ಟ್ ಮ್ಯಾನೇಜ್ಮೆಂಟ್ ನ ಒಂದು ಮಾಡಿರ್ತಾರೆ. 1 ಎಕರೆಗೆ ಒಂದು 2 ಬಾಕ್ಸ್ಗಳನ್ನ ಇಟ್ಟಿರ್ತಾರೆ. ಆ ತರ ಪೆಸ್ಟ್ ಇದು ಮೇನ್ ಪೆಸ್ಟ್ಗಳು ಇದು 3 ಬರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ರೈನೋಸರಿಸ್ ಬೀಟಲ್, ರೆಡ್ ಪಾಮ್ ವಿವಿಲ್, ಬ್ಲ್ಯಾಕ್ ಹೆಡೆಡ್ ಕ್ವಾಟರ್ ಪಿಲ್ಲರ್ ಅಂತ ಹೇಳಿ ಈ 3 ಪೆಸ್ಟ್ ತುಂಬಾ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಈ ಒಂದು ಪ್ರಿಕಾಷನ್ ತಗೋಬೇಕಾಗುತ್ತೆ. ಒಂದು ಮನುಷ್ಯ, ಪ್ರಾಣಿ, ಪಕ್ಷಿ ಎಲ್ಲದಕ್ಕೂ ಕಾಯಿಲೆ ಬರುತ್ತೆ. ಆ ತರ ಎಲ್ಲದಕ್ಕೂ ಒಂದು ಏನಾರು ಒಂದು ಕಾಯಿಲೆಗಳು ಬರ್ತಾರೆ. ಅದಕ್ಕೂ ನೀವು ಪೆಸ್ಟ್ ಮ್ಯಾನೇಜ್ಮೆಂಟ್
ತುಂಬಾ ಇಂಪಾರ್ಟೆಂಟು. ಏನ್ ಮ್ಯಾನೇಜ್ಮೆಂಟ್ ಮಾಡೋದು ಕಂಪ್ನಿ ಅಂದ್ರೆ ಗಿಡ ಪರ್ಚೇಸ್ ಮಾಡೋ ಚಾರ್ಟ್ ಕೊಡ್ತಾರೆ, ಅದರ ಒಂದು ಪೆಸ್ಟ್ ಮ್ಯಾನೇಜ್ಮೆಂಟ್ ತಿಂಗಳ ತುಂಬಾ ಇಂಪಾರ್ಟೆಂಟ್. ನೋಡ್ತಾ ಇರಿ, ನೋಡ್ಬೋದು ಎಷ್ಟು ಹುಳಗಳು ಬಿದ್ದಿದಾವೆ, ಪೆಸ್ಟ್ ಮ್ಯಾನೇಜ್ಮೆಂಟ್ ಗಳನ್ನ ನೋಡ್ಬೋದು. ಮಲೈನ್ ಡ್ವಾರ್ಫ್ ಒಂದು ಮರಗಳಿಗೆ ಯಾವ ತರ ಪಾಲಿನೇಷನ್ ಆಗುತ್ತೆ ನೋಡೋಣ. ಡಿಜೆ ಸಂಪೂರ್ಣ ಒಂದು ರೆಡಿ ಮಾಡಬೇಕು ಅಂದ್ರೆ ಈ ತರ ಒಂದು 6 ದಿನ ಒಂದು ಪ್ರೊಸೆಸ್ ನಡೆಯುತ್ತೆ. ನಮ್ಮ ಇದರಲ್ಲಿ ಅನಂತಪುರದಲ್ಲಿ ನಿಮಗೆ ಪೆನ್ನಕೊಂಡ ತಾಲೂಕು ಸತ್ಯಸಾಯಿ ಜಿಲ್ಲೆಯಲ್ಲಿ 6,000ಕ್ಕಿಂತ ಒಂದು ಮದರ್ ಪ್ಲಾಂಟ್ ಇದಾವೆ, ತಾಯಿ ಮರಗಳಿದಾವೆ. ನೋಡ್ಬೋದು ಯಾವ ತರ ಬ್ಯೂಟಿಫುಲ್ ಇದೆ ಅಂತ. ಇಲ್ಲಿ ಬಂದು 100 ಜನ ಎಂಪ್ಲಾಯ್ ಕೆಲಸ ಮಾಡ್ತಾರೆ. ನಿಮಗೆ 1 ವರ್ಷದ ಹಿಂದೆ ಹೋಗಿ ಅಲ್ಲಿ ಬಂದು ನಿಮಗೆ ಮದರ್ ಪ್ಲಾಂಟ್ ಗಳಿಗೆ ಇದು ತಾಯಿ ಮರ ಬ್ಯೂಟಿ ಏನಂದ್ರೆ ಹೆವಿ ಕಾಯಿಗಳು ಬಿಡುತ್ತೆ, ಪ್ಲಸ್ ನಿಮಗೆ ಚಿಕ್ಕ ಮರ ಸೈಜ್ ಚಿಕ್ಕದು ಬೇಗ ಹಿಲ್ಡ್ ಕೊಡುತ್ತೆ. ತಾಯಿ ಮರದ ಬ್ಯೂಟಿ, ತಾಯಿ ಮರ ಅಂದ್ರೆ ನಿಮ್ಗೆ ಗೊತ್ತ, ನಿಮ್ ತಾಯಿ ಯಾವ ತರ ನೋಡ್ಕೋತಾರೆ ಆ ತರ ನಿಮಗೆ ಇದೊಂದು ತಾಯಿ ಮರ ಒಂದು ಬ್ಯೂಟಿ ಬಂದು ಇದು ಬಂದು ನಿಮಗೆ ಏನಕ್ಕೂ ಆಗಲ್ಲ. ಇದು ತಾಯಿಗಳು ಹೊಂಬಳೆ ಬರುತ್ತೆ, ಹೊಂಬಳೆ ಬಿಡುತ್ತೆ, ಕಾಯಿಗಳು ಸಖತ್ ಬಿಡುತ್ತೆ ತಾಯಿ ಮರ. ಅದಕ್ಕೆ ಇವ್ರು ಬಂದು ತುಂಬಾ ಜನ 100 ಜನ ಎಂಪ್ಲಾಯ್ ಬಂದು ಡೇಟ್ಸ್ ಬರ್ಕೊಂಡು ಒಂದು 6 ದಿನ ಪಾಲಿನೇಷನ್ ಮಾಡ್ತಾರೆ ಆ ಹೊಂಬಳೆಗಳಿಗೆ. ಆ ಪಾಲಿನೇಷನ್ ಯಾವ ತರ ಅಂದ್ರೆ ಬೇರೆ ಇವ್ರದ್ದು ಒಂದು ಇದಿರುತ್ತೆ, ಬೇರೆ ಒಂದು ಗಂಡು ಇರುತ್ತೆ, ಗಂಡನ ತಂದು ಒಂದು ಹೆಣ್ಣಿಗೆ ಪಾಲಿನೇಷನ್ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಕಾಯಿಗಳಿಗೂ ಒಂದು ಪಾಲಿನೇಷನ್ ಮಾಡ್ತಾರೆ. ಅದು ನೋಡ್ಬೋದು, ಅಲ್ಲಿ ಗರಿಗೆ ಡೇಟ್ ಬರ್ದಿರ್ತಾರೆ 6 ದಿನ. ಇವತ್ತು 6 ದಿನ ಪಾಲಿನೇಷನ್ ಮಾಡೋದು ಹೆಂಗ್ ಪಾಲಿನೇಷನ್ ಸಕ್ಸಸ್ ಆಗಿದೆ ಏನು ಅಂತ ಹೇಳಿ ಡೈಲಿ ಬಂದು ಚೆಕ್ ಮಾಡ್ತಾರೆ. ಒಬ್ರು ಎಂಪ್ಲಾಯ್ ಮಾಡಾದ್ಮೇಲೆ ಅದೊಂದು ಯಾವ ತರ ಒಂದು ಸಪೋರ್ಟ್ ಮಾಡೋದು ಅದನ್ನು ನೋಡ್ತಾರೆ. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಇದೇ 1 ವರ್ಷಕ್ಕೆ ಇವರು ಒಂದು ಕಾಯಿಗಳನ್ನ ಕಿತ್ತು ಅದನ್ನ ಬಂದು ಸೆಲೆಕ್ಷನ್ ಮಾಡ್ತಾರೆ, ಆಮೇಲೆ ಗ್ರೇಡ್ ಮಾಡಿ ಸೆಲೆಕ್ಷನ್ ಮಾಡೋ ಒಂದು ಕಾಯಿಗಳು ಮಾಡ್ತಾರೆ. ನಿಮ್ಗೆ ಡಿಜೆ ಸಂಪೂರ್ಣ ಒಂದು ವರ್ಲ್ಡ್ ಅಲ್ಲಿ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಹೈಬ್ರಿಡ್ ಕೋಕೋನಟ್ ಹೇಳ್ತಾರೆ. ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಹೈಬ್ರಿಡ್ ಕೋಕೋನಟ್ ನ 1969 ಇಂದ ಒಂದು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಯಾವ ತರ ಪಾಲಿನೇಷನ್ ಮಾಡ್ತಾರೆ ಇದೆಲ್ಲ ಅಂತ ಹೇಳಿ. ಒಂದು ಚಿಕ್ಕುಟ್ಟಲು ಮಲೈನ್ ಡ್ವಾರ್ಫ್ ತಾಯಿ ಮರ ನಿಮ್ಗೆ ನೋಡ್ಬೇಕು ಅಂತ ಅಂದ್ರೆ ನಿಮ್ಗೆ ಒಂದು ಇಂಪಾರ್ಟೆಂಟ್, ಯಾರು ಗಿಡಗಳು ಬುಕ್ ಆಗಿರ್ತಾರೆ ಅವ್ರು ಬಂದು ನಿಮ್ಗೆ ಪೆನ್ನಕೊಂಡದಲ್ಲಿ ಒಂದು ಅಪಾಯಿಂಟ್ಮೆಂಟ್ ಇರುತ್ತೆ. ಏನಕ್ಕೆ ತಾಯಿ ಮರಕ್ಕೆ ಈ ತರ ಪಾಲಿನೇಷನ್ ಮಾಡ್ತಿರ್ತಾರೆ. ನೀವು ಸುಮ್ಮನೆ ಇಷ್ಟ ಬಂದಂಗೆ ಬರೋಕ್ಕಾಗಲ್ಲ. ಇಲ್ಲಿ ಒಂದು 6 ರಿಂದ 8,000 ಮೇಲೆ 6,000 ಮೇಲೆ ಮರಗಳಿರ್ಬೋದು, 170 ಎಕರೆ ಮೇಲಿದೆ. ನೀವು ಬಂದು ಒಂದು ವಿಸಿಟ್ ಮಾಡ್ಬೋದು. ಇಂಡಿಯಾದಲ್ಲೇ ಫಸ್ಟ್ ಒಂದು ಹೈಬ್ರಿಡ್ ಸಂಸ್ಥೆ ಡಿಜೆ ಸಂಸ್ಥೆ, ಡಿಜೆ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್, ನಮ್ಮ ಕರ್ನಾಟಕದ ಸಂಸ್ಥೆ ಇಡೀ ವಿಶ್ವದಾದ್ಯಂತ ಒಂದು ಹೈಬ್ರಿಡ್ ಕೊಕೊನಟ್ ಗಿಡಗಳನ್ನ ಕೊಡ್ತಾ ಇದೆ. ಏನ್ ವಿಶೇಷತೆ ಅಂದ್ರೆ ಇದ್ರದ್ದು ಮೇಯ್ನು ಹೊರಗಡೆ ಎಲ್ಲೂ ನರ್ಸರಿಲಿ ಗಿಡಗಳು ಸಿಗಲ್ಲ. ನಿಮಗೆ ಸಿಗೋದು ಆಂಧ್ರ ಪೆನ್ನಕೊಂಡದಲ್ಲಿ ಸಿಗುತ್ತೆ. ನಿಮಗೆ ಇದು ಪೆನ್ನಕೊಂಡ ತಾಲೂಕು, ನಿಮಗೆ ಇದು ಯಾವ್ದೋ ಸತ್ಯಸಾಯಿ ಜಿಲ್ಲೆ, ಮತ್ತೆ ನಮ್ಮ ಕರ್ನಾಟಕ ಹೊನ್ನಾವರದಲ್ಲಿ ಸಿಗುತ್ತೆ, ಮಧುರೈಲಿ ಸಿಗುತ್ತೆ, ಗೋವಾದಲ್ಲಿ ಸಿಗುತ್ತೆ. ಮತ್ತೆ ನಮ್ಮ ಮನೆ ಹತ್ರ ಬಂದು ಅಲ್ಲಿ ಗಿಡ ಕೊಟ್ಟರಲ್ಲ. ಇವತ್ತು ನಾವು ಪೆನ್ನಕೊಂಡದಲ್ಲಿ ಇದೀವಿ. ಇಲ್ಲಿ 177 ಎಕರೆಗಿಂತ ಜಾಸ್ತಿ ಜಮೀನಿದೆ. ಪ್ಲಸ್ ನಿಮಗೆ ಒಂದು 6,000ಕ್ಕಿಂತ ಮದರ್ ಪ್ಲಾಂಟ್ ತಾಯಿ ಮರ ಮಲೈನ್ ಡ್ವಾರ್ಫ್ ಯಾವ ತರ 100 ಜನ ಡೈಲಿ ಒಂದು ಪಾಲಿನೇಷನ್ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾ ಇರ್ತೀನಿ, ಇಲ್ಲಿ ಎಲ್ಲ ನರ್ಸರಿಗಳು ಎಂಟ್ರಿ ಕೊಡಲ್ಲ. ನಿಮ್ದು ಏನಾದ್ರು ಗಿಡಗಳು ಬುಕ್ಕಿಂಗ್ ಆಗಿದ್ರೆ ಬಂದು ಕಣ್ ತುಂಬ್ಕೊಳ್ಳಿ. ಮತ್ತೆ ಯಾವ ತರ ಅದು ಹೆಂಗೆ ಪಾಲಿನೇಷನ್ ಆಗುತ್ತೆ, ತಾಯಿ ಮರ ಯಾವುದು, ತಂದೆ ಮರ ಯಾವುದು, ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತಾರೆ ಯಾವ ತರ ಪಾಲಿನೇಷನ್ ಆಗುತ್ತೆ. ಒಂದು ಹೈಬ್ರಿಡ್ ಕೊಕೊನಟ್ಗೆ ಏನೆಲ್ಲ ಡಿಸೀಸ್ ಬರುತ್ತೆ ಅಂತ ತುಂಬಾ ಜನಗಳಿಗೆ ಡೌಟ್ ಇರುತ್ತೆ. ಈ ಹೈಬ್ರಿಡ್ ಕೊಕೊನಟ್ಗೆ ಡಿಸೀಸ್ ಬಂದೇ ಬರುತ್ತೆ. ಬಡ್ ರ್ಯಾಟ್ ಬರುತ್ತೆ, ಆಮೇಲೆ ಲೀವ್ ಸ್ಪಾಟ್ ಬರುತ್ತೆ, ಸ್ಟಂಪ್ ಬ್ಲೀಡಿಂಗ್ ಬರುತ್ತೆ, ರೂಟ್ ವೆಲ್ಟ್ ಬರುತ್ತೆ. ಇದನ್ನೆಲ್ಲ ಹೆಂಗ್ ಕಂಟ್ರೋಲ್ ಮಾಡೋದು ಅಂತ ಅಂದ್ರೆ ನಿಮ್ಗೆ ಒಂದು ಸಂಸ್ಥೆ ಒಂದು ಚಾರ್ಟ್ ಕೊಟ್ಟಿರ್ತಾರೆ. ಯಾರು ಗಿಡ ತಗೊಂಡಿರ್ತಾರೆ ಅದನ್ನ ಒಂದು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾ ಹೋಯ್ತು ಅಂದ್ರೆ ನೀವು ಒಂದು ಸಕ್ಸಸ್ ಕಾಣ್ತೀರಾ. ಹೈಬ್ರಿಡ್ ಕೊಕೊನಟ್ ಅಲ್ಲಿ ನಾವು ಯಾವ ತರ ಮಣ್ಣಿನ ಫಲವತ್ತತೆನ ಕಾಪಾಡ್ಕೋಬೇಕು ಅಂತ ನೋಡೋಣ. ನಾನು ತುಂಬಾ ಕಲಿತಾ ಇದ್ದೀನಿ ಏನೇನೆಲ್ಲ ಹಾಕ್ಬೇಕು ಅಂತ ಹೇಳಿ. ನಿಮಗೆ ಶಾರ್ಟ್ ಪೀರಿಯಡ್ ಅಲ್ಲಿ 5 ವರ್ಷದ ಇನ್ಕಮ್ ತೆಗಿಬೇಕು ಅಂದ್ರೆ ಅಷ್ಟೇ ಒಂದು ಮಣ್ಣಿನ ಫಲವತ್ತತೆ ನೋಡ್ಕೋಬೇಕಾಗುತ್ತೆ. ಇವತ್ತು ನಾವು ಒಂದು ಪೆನ್ನಕೊಂಡದಲ್ಲಿ ಇದೀವಿ, ಒಂದು 6,000 ತಾಯಿ ಮದಗಳಿದಾವೆ. ಹೆಂಗ್ ಪಾಲಿನೇಷನ್ ಮಾಡ್ತಾರೆ ಏನು ಅದ್ರ ಬಗ್ಗೆ ತಿಳಿತಾ ಹೋಗ್ತಾ ಇದ್ವಿ. ತುಂಬಾ ಜನಗಳಿಗೆ ನಾವು ಏನ್ ಕೊಡ್ಬೇಕು ಸರ್ ಅಂತ ಹೇಳಿರ್ತೀವಿ. ನೀವು ನಾಟಿ ಮರದ ತರ ಒಂದ್ಸಲ ಏನಾದ್ರೂ ನೆಟ್ಬಿಟ್ಟು ನೀವು ಆ ತರ ನೀವು ಸುಮ್ಮನೆ ಇರಂಗಿಲ್ಲ. ಇದಕ್ಕೆ ನಿಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಅಂದ್ರೆ ಏನು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂದ್ರೆ ಏನು, ಆರ್ಗ್ಯಾನಿಕ್ ಫರ್ಟಿಲೈಸರ್ ಏನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಪ್ರತಿ ನಿಮಗೆ ಒಂದು ಕಂಪ್ನಿ ಚಾರ್ಟ್ ಕೊಡ್ತಾರೆ. ಗಿಡ ಪರ್ಚೇಸ್ ಮಾಡ್ಬೇಕಾದ್ರೆ ನಿಮ್ಗೆ ನೀಮ್ ಕೇಕು, ಎರೆಹುಳ ಗೊಬ್ಬರ, ಮತ್ತೆ ದನಿಂದು ಕಾಂಪೋಸ್ಟ್ ಗೊಬ್ಬರ ಎಷ್ಟೆಷ್ಟು ಕೆಜಿ ಹಾಕ್ಬೇಕು ದಿನಕ್ಕೆ ಅಂತೇಳಿ ಅದು ಒಂದು ರೊಟೀನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಿಮಗೆ ಇದ್ರದ್ದು ಯೂರಿಯಾ ಇರ್ಬೋದು, DAP ಇರ್ಬೋದು, ಪೊಟ್ಯಾಶ್ ಇರ್ಬೋದು, ನಿಮಗೆ ಆ ತರ ಈಗ NPK ಬಂದು ಒಂದು ಗಿಡಕ್ಕೆ 1 ವರ್ಷದ ಗಿಡಕ್ಕೆ ಎಷ್ಟು ಹಾಕ್ಬೇಕು, 2 ವರ್ಷದ ಗಿಡಕ್ಕೆ ಎಷ್ಟು ಹಾಕ್ಬೇಕು, 3 ವರ್ಷದ ಗಿಡಕ್ಕೆ ಎಷ್ಟು ಹಾಕ್ಬೇಕು ಅಂತ ಅದು ಚಾರ್ಟ್ ಇರುತ್ತೆ. ಅದನ್ನು ಮೇಂಟೈನ್ ಮಾಡ್ಬೇಕಾಗುತ್ತೆ. ಅದು ಬಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಆಗುತ್ತೆ. ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಒಂದು ಬೋರಾನ್ ಇರ್ಬೋದು, ಜಿಂಕ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಐರನ್ ಇರ್ಬೋದು, ಅದು ಬಂದು ಎಷ್ಟು ಗ್ರಾಮ್ ಹಾಕ್ಬೇಕಾಗುತ್ತೆ ಒಂದೊಂದು ಗಿಡಗಳಿಗೆ ಒಂದು ಚಾರ್ಟ್ ಕೊಡ್ತಾರೆ. ಅದನ್ನು ಮೇಂಟೈನ್ ಮಾಡ್ಬೇಕಾಗುತ್ತೆ. ಆಮೇಲೆ ನೀವು ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ಹೈ ಇನ್ಕಮ್ ತೆಗಿತಾ ಇರೋದು, ಒಂದು ನಾಟಿ ಮರದಲ್ಲಿ ಒಂದು 10 ವರ್ಷಕ್ಕೆ ಬರೋದನ್ನ ಇದ್ರಲ್ಲಿ 1 ವರ್ಷ 2 ವರ್ಷಕ್ಕೆ ಎತ್ತಾ ಇರೋದ್ರಿಂದ ಇದು ಎಲ್ಲದೂ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾ ಇರಬೇಕಾಗುತ್ತೆ. ಭೂಮಿಗೆ ಅಷ್ಟೇ ಒಂದು ಶಕ್ತಿ ಕೊಡ್ಬೇಕಾಗುತ್ತೆ. ಆಮೇಲೆ ವರ್ಷಕ್ಕೊಂದ್ಸಲ ಭೂಮಿ pH ಫಲವತ್ತತೆ ಚೆಕ್ ಮಾಡಬೇಕಾಗುತ್ತೆ. ಆ ತರ ಚೆಕ್ ಮಾಡಿ ನಾನು ಒಂದು ಸಕ್ಸಸ್ ಕಾಣಬೇಕು. ಒಂದು ನಾಟಿ ಮರದಲ್ಲಿ 100 ವರ್ಷ ಇನ್ಕಮ್ ಬರೋದನ್ನ ನಾನು ಒಂದು 10 ವರ್ಷದಲ್ಲಿ ಎತ್ಕೋಬೇಕು ಅಂದ್ರೆ ಮತ್ತೆ ಹೇಳ್ತೀನಿ, ನೀವು ಕೇಳ್ತಾ ಇರಿ. ಪ್ರತಿಯೊಂದು ಮರಕ್ಕೂ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಮೇಂಟೈನ್ ಮಾಡಬೇಕಾಗುತ್ತೆ. ಒಂದು ನೀಮ್ ಇರ್ಬೋದು, ಎರೆಹುಳ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಗೊಬ್ಬರ ಇರ್ಬೋದು, ಆಮೇಲೆ
ಆಮೇಲೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂದ್ರೆ NPK, ಯೂರಿಯಾ ಇರ್ಬೋದು, DAP ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಎಷ್ಟೆಷ್ಟು kg ಕೊಡಬೇಕು ಪರ್ ಮಂತ್ ಅಂತ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ ಬೋರಾನ್ ಇರ್ಬೋದು, ಜಿಂಕ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಐರನ್ ಇರ್ಬೋದು, ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ನೀವು ನಾಟಿ ಮರದ ತರ ಹಾಕ್ಬಿಟ್ಟು ನನಗೆ ಇನ್ಕಮ್ ಬರಲಿ ಅಂದ್ರೆ ಇದು ಒಂದು ಹೈಬ್ರಿಡ್ ನ ಆ ತರ ಬರಲ್ಲ. ನೀವು ಪ್ರತಿಯೊಂದು ಒಂದು ಮಣ್ಣಿನ ಫಲವತ್ತತೆ ಚೆಕ್ ಮಾಡಿ ಏನೆಲ್ಲ ಬೇಕೋ ಒಂದು ಚಾರ್ಟ್ ಮಾಡಿ ಒಂದು ಸಕ್ಸಸ್ ಕಾಣ್ಬೋದು ಅಂತ ಹೇಳಿ ಒಂದು ಇಂಡಿಯಾದಲ್ಲೇ ಫಸ್ಟ್ ಒಂದು ಹೈಬ್ರಿಡ್ ಸಂಸ್ಥೆ DJ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್, ನಮ್ಮ ಕರ್ನಾಟಕದ ಸಂಸ್ಥೆ, ಇಡೀ ದೇಶದಾದ್ಯಂತ ಒಂದು ಗಿಡಗಳನ್ನ ಕೊಡ್ತಾ ಇದೆ. ಒಂದು ಅದ್ಭುತವಾಗಿದೆ. ನೀವು ಒಂದು DJ ಸಂಪೂರ್ಣ ನೀವು ಹಾಕ್ಬೇಕು ಅಂದ್ರೆ ನೀವು ಆಫೀಸ್ಗೆ ಹೋಗಿ ಡೈಲಿ ಹೆಂಗ್ ಡ್ಯೂಟಿ ಮಾಡ್ತೀರಾ, ಈ ತೆಂಗಿನ ಮರಿಗೆ ಡೈಲಿ ಡ್ಯೂಟಿ ಮಾಡಬೇಕು. ನೀವು ಹೆಚ್ಚು ಕಮ್ಮಿ ಮಂತಲ್ಲಿ ಒಂದು 300 ಕಾಯಿ ಕಿತ್ತೆ ಸರ್ ಅಂದಾಗ ಅದ್ರ ಕಾಯಿನ ಒಂದು 50 ಕಾಯಿಗಳದ್ದು ಬಜೆಟ್ ನ ಇದಕ್ಕೆ ಎತ್ತಿಟ್ರೆ ನೀವು ಸಕ್ಸಸ್ ಕಾಣ್ಬೋದು. ಆ 300 ಕಾಯಿದು ನನಗೆ ಇನ್ಕಮ್ ಬೇಕು ಅಂದ್ರೆ DJದಲ್ಲಿ ಆಗಲ್ಲ. ನಾಟಿ ಮಾಡ್ತಾರೆ ಎಲ್ಲ ತಗೊಂಡೋಗಿ ಇಟ್ಕೋತೀವಿ ಸರ್, ಏನಾಗಲ್ಲ ಬರಬೇಕು ಅಂತ ಹಂಗ ಆಗಲ್ಲ. ಅದು ನೀವು ಒಂದು 100 ಕಾಯಿ ಬಂತು ಅಂದ್ರೆ ಒಂದು 20 ಕಾಯ್ದು ಇದ್ರ ದುಡ್ಡನ್ನ ಇದಕ್ಕೆ ಚೆಲ್ಬೇಕು. ನೇಮ ಸೇಮ್ HF ಇದ್ದಂಗೆ, ಹಾಲಿಸ್ಟೈನ್ ಫ್ರೀಶಸ್, HF ಹಸು ಇದ್ದಂಗೆ ನಾಟಿ ಹಸು ಸೇಮ್ ಆ ತರ ತಿನ್ಕೊಂಡು ಒಂದು ಸಕ್ಸಸ್ ಆಗಿ. ಓಕೆ, ನಿಮ್ಗೆ DJ ಸಂಪೂರ್ಣ ಬೆಳಿಬೇಕು ಅಂದ್ರೆ ನಿಮಗೆ ನೀರು ಅತ್ಯಮೂಲ್ಯ. ನೀರೇ ದೇವರು, ಗಂಗೆ ಮಾತನೇ ದೇವರು. ನಿಮಗೆ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನೀರು ಅತ್ಯಮೂಲ್ಯ ಅಂತ ಒತ್ತಿ ಹೇಳ್ತಾ ಇದ್ವಿ. ನೀರಿಲ್ಲ ಸರ್, ನಾವು ಏನ್ ಮಾಡೋದು ಅಂದ್ರೆ ನೀವು DJ ಸಂಪೂರ್ಣ ಹೈಬ್ರಿಡ್ ತಳಿನ ಹಾಕಕ್ಕೆ ಹೋಗ್ಬೇಡಿ, ನೀವು ನಾಟಿ ಹಾಕಿ ಸಕ್ಸಸ್ ಆಗ್ತೀರಾ. ನಿಮಗೆ ನೀರಿತ್ತು, ಗಂಗೆ ಮಾತೆ ನಿಮ್ಗೆ ಅದೃಷ್ಟ ಇತ್ತು ಅಂದ್ರೆ ನೀವು DJ ಸಂಪೂರ್ಣದಲ್ಲಿ ಒಂದು ಸಕ್ಸಸ್ ಕಾಣ್ಬೋದು. ಆಮೇಲೆ ನೀರ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡೋದು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಸರ್. ನೋಡ್ಬೋದು ಇಲ್ಲಿ ಯಾವ ತರ ಮಾಡೋದು ಅಂತ. ನೀವು 6000 ಹೆಚ್ಚಿನ ಗಿಡಗಳು ನೋಡ್ಬೋದು, ಎಲ್ಲಾ ತರ ಗಿಡಗಳಿದಾವೆ. 2 ವರ್ಷದ ಗಿಡ ಇನ್ನೇನು ಹೊಂಬಾಳೆ ಬರಕ್ಕೆ ರೆಡಿ ಆಗಿದೆ. ಇದು ನೀರ್ ಮ್ಯಾನೇಜ್ಮೆಂಟ್ ನೋಡಿ, ಇಲ್ಲಿಂದ ಬೇರಿಂದ 3 ಅಡಿ ಜಾಗ ಬಿಟ್ಟಿದ್ದಾರೆ, ಆಮೇಲೆ ಒಂದು ಬೇಷನ್ ಮಾಡಿದ್ದಾರೆ. ಈ ತರ ಏನಕ್ಕೆ ಅಂದ್ರೆ ನಿಮಗೆ ಇಲ್ಲಿ ಬೇರ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ತರ ಅಂತ ಹೇಳಿ. ಇಲ್ಲಿಂದ ಈ ಬೇರ್ಗಳು ಬಂದು ಇದಕ್ಕೆ ನೀರ್ ಕೊಡುತ್ತೆ. ನಿಮಗೆ ಡೈಲಿ ನಾನು ಹೇಳ್ತಾ ಇದ್ದೀನಿ, 2 ವರ್ಷದ ಗಿಡ, ಫಸ್ಟ್ ವರ್ಷದ ಗಿಡಕ್ಕೆ 30 ಲೀಟರ್, 2 ವರ್ಷದ ಗಿಡಕ್ಕೆ 40 ಲೀಟರ್, ಥರ್ಡ್ ಇಂದ ನೀವು 50, 60, 70, 80 ಎಷ್ಟೇ ಕೊಡಿ ಅಷ್ಟು ನಿಮಗೆ ಇಳುವರಿ ಬರುತ್ತೆ. ನೀರು ಅತ್ಯಮೂಲ್ಯ. ನೀರು ಯಾವ ತರ ಕೊಡ್ಬೇಕು ಅಂತ ಕೇಳಿ. ಇಲ್ಲ ಅಂದ್ರೆ ಆಮೇಲೆ ಗಿಡ ಕರ್ಗೋಯ್ತು ಸರ್, ಗಿಡ ಸತ್ತೋಯ್ತು ಸರ್ ಅನ್ನೋದಕ್ಕಿಂತ ನೀರು ಯಾವ ತರ ಕೊಡ್ಬೇಕು ಅಂತ ಈ ಸಂಸ್ಥೆಯವ್ರನ್ನ ಕೇಳಿ ನಿಮ್ಗೆ ಒಂದು ಚಾರ್ಟೇ ಕೊಡ್ತಾರೆ. ನೀವು ಹೈಬ್ರಿಡ್ ಕೋಕೋನಟ್ ಬಗ್ಗೆ ಒಂದು ಪ್ರಾಪರ್ ಒಂದು ಎಜುಕೇಶನ್ ಮಾಡ್ತು ಅಂತಂದ್ರೆ ಒಂದು ಸಕ್ಸಸ್ ಕಾಣ್ಬೋದು. ನಾನು ತುಂಬಾ ಹೇಳ್ತಾ ಇದ್ದೆ, ವಾಟರ್ ಮ್ಯಾನೇಜ್ಮೆಂಟ್, ಫರ್ಟಿಲೈಸರ್, ಆರ್ಗ್ಯಾನಿಕ್, ಒಂದು ಕೆಮಿಕಲ್ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್, ಪೆಸ್ಟ್ ಮ್ಯಾನೇಜ್ಮೆಂಟ್, ಡಿಸೀಸು, ನೀವು 4 ಕಲ್ತು ಅಂದ್ರೆ ಹೈಬ್ರಿಡ್ ಅಲ್ಲಿ ಸಕ್ಸಸ್ ಮಾಡ್ಬೋದು. ಇದು 3 ವರ್ಷಕ್ಕೆ ಒಂದು ಫ್ಲವರ್ ಸ್ಟಾರ್ಟ್ ಆಗುತ್ತೆ, 4ನೇ ವರ್ಷಕ್ಕೆ ಹೈ ಈಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ 5 ವರ್ಷಕ್ಕೆ ನಿಮಗೆ ಹೆಚ್ಚು ಕಮ್ಮಿ ಒಂದು 50 ವರ್ಷದ ಇನ್ಕಮ್ ತೆಗಿಬಹುದು. ಆದ್ರೆ ನೀವು ಪ್ರಾಪರ್ ಎಜುಕೇಶನ್ ಕಲಿಬೇಕಾಗುತ್ತೆ. ನಿಮಗೆ ಅದು ನೋಡ್ಬೋದು, ಇದು 2 ವರ್ಷದ ಗಿಡ. ಯಾಕಂದ್ರೆ ಇವ್ರ ಫಾರ್ಮ್ ಅಲ್ಲಿ ಇವ್ರಿಗೆ ಒಂದು ಪ್ರಾಪರ್ ಒಂದು ಚಾರ್ಟ್ ಇರುತ್ತೆ. ಪ್ರಾಪರ್ 2 ವರ್ಷಕ್ಕೆ ಒಂದು ಹೊಂಬಳೆ ಬಿಟ್ಟಿರುತ್ತೆ ಅಂದ್ರೆ ಆ ತರ 4 ಮ್ಯಾನೇಜ್ಮೆಂಟ್ ಒಂದು ಕಲ್ತಿರ್ತಾರೆ. 4 ವರ್ಷಕ್ಕೆ ಒಂದು ಈಲ್ಡ್ ತಗೋಬಹುದು. ಮಿನಿಮಮ್ ಒಂದು 10 ವರ್ಷದಲ್ಲೇ ನಿಮಗೆ ಒಂದು 50 ವರ್ಷದ ಒಂದು ಇನ್ಕಮ್ ತಗೋಬಹುದು. ಇವು 4 ಮ್ಯಾನೇಜ್ಮೆಂಟ್ ಕಲ್ತ್ರೆ ಮಾತ್ರ ಒಂದು ಹೈಬ್ರಿಡ್ ಕೋಕೋನಟ್ ಬನ್ನಿ. ಎಜುಕೇಶನ್ ಇಂಪಾರ್ಟೆಂಟ್. ನೀವು ಹೆಂಗೆ LKG ಇಂದ ಸ್ಟಾರ್ಟ್ ಮಾಡ್ತೀರಾ ಅದೇ ರೀತಿ. ಮತ್ತೆ ಒಂದ್ಸಲ ಹೇಳ್ತೀನಿ, ನಿಮಗೆ ವಾಟರ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ವಾಟರ್ ಯಾವ ತರ ಕೊಡೋದು, ಹೆಂಗೆ ಏನು, ವಾಟರ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಆಮೇಲೆ ಫರ್ಟಿಲೈಸರ್, ಆರ್ಗ್ಯಾನಿಕ್ ಬೇಕು, ಕೆಮಿಕಲ್ ಬೇಕು. ಎರಡರದ್ದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಯಾವ ತರ ಅದು ಇಂಪಾರ್ಟೆಂಟ್. ಆಮೇಲೆ ಪೆಸ್ಟ್ ಮ್ಯಾನೇಜ್ಮೆಂಟ್, ಏನೆಲ್ಲ ಪೆಸ್ಟ್ ಅಟ್ಯಾಕ್ ಆಗುತ್ತೆ ಅದ್ರದ್ದು ಮ್ಯಾನೇಜ್ಮೆಂಟ್ ಮಾಡಬೇಕು. ಆಮೇಲೆ ಡಿಸೀಸ್, ಏನೆಲ್ಲ ಡಿಸೀಸ್ ಬರುತ್ತೆ ಅದು ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ಒಂದು ದಿನ ನೀವು ಎಂಟೈರ್ ಒಂದು ಸ್ಕೆಚ್ ಮಾಡ್ಕೊಂಡು ನಿಮ್ಮ ಮನೇಲಿ ಒಂದು ನೋಟಿಸ್ ಬೋರ್ಡ್ ಹಾಕೊಂಡು ಅಂದ್ರೆ ಒಂದು ನಿಮಗೆ ತೆಂಗು ಕೃಷಿಲಿ ಒಂದು ಸಕ್ಸಸ್ ಆಗಿ ಕಾಣ್ಬೋದು ಅಂತ. ತುಂಬಾ ಜನ ಒಂದು ಫೋನ್ ಮಾಡಿದ್ರೆ ಏನ್ ಕೇಳ್ತಾ ಇದಾರೆ ಸರ್, ಆಯಸ್ ಎಷ್ಟು ಅಂತ ಕೇಳ್ತಾರೆ. ಮನುಷ್ಯಗೆ ಆಯಸ್ ಇಲ್ಲ, ಅದನ್ನ ಹೈಬ್ರಿಡ್ಗೆ ಆಯಸ್ ಇರುತ್ತೆ ಅಂತ ನಾವೇ ಜನಗಳನ್ನ ಕ್ವಶನ್ಸ್ ಕೇಳಬೇಕಾಗುತ್ತೆ. ಇದು ಏನು ಅಂದ್ರೆ ಅರ್ಲಿ ಫ್ಲವರಿಂಗು, ಅರ್ಲಿ ಹೀಲ್ಡು. ನೀವು ತುಂಬಾ ಜನ ನಾಟಿ ತರ ಈಗ ನಾನು ಹಾಕಿದ್ದೇನೆ, ಮರಿ ಮಕ್ಕಳು, ಮೊಮ್ಮಕ್ಕಳು 5 ತಲೆಮಾರು ತಿನ್ನಿ ಅನ್ನಂಗಿಲ್ಲ. ನೀವು ಇದ್ರಲ್ಲಿ 10 ವರ್ಷ ಎತ್ತಿದ್ರೆ 50 ವರ್ಷದ ಇನ್ಕಮ್ ಎತ್ತಿ ಅಂತೀವಿ. ನೀವು ನೋಡ್ಬೋದು, ಸೀಬೆ ತಗೋಬಹುದು, ಪೊಮೊಗ್ರಾನೇಟ್ ತಗೋಬಹುದು, ಆಮೇಲೆ ನಿಮಗೆ ಬೇರೆ ಯಾವುದೇ ಕ್ರಾಪ್ ತಗೋಬಹುದು, ಹಾರ್ಟಿಕಲ್ಚರ್ ಕ್ರಾಪ್ಗಳನ್ನ. ಅದು ಎಷ್ಟು ಬರುತ್ತೆ, ಈಗ ಒಂದು ಸೀಬೆ ಹಾಕಿರ್ತೀರಾ 2 ವರ್ಷ 3 ವರ್ಷ ಕಿತ್ತಾಕ್ತೀರಾ. ಆಮೇಲೆ ಶುಂಠಿ ಹಾಕ್ತೀರಾ, ಆಮೇಲೆ ಶುಂಠಿ ನಿಮಗೆ ಭೂಮಿಲಿ ಫಲವತ್ತತೆ ತಿರ್ಕೊಂಡು 3-4 ವರ್ಷ ಏನು ಬೆಳೆಯಲ್ಲ. ಇದಕ್ಕೆ ನೀವು ಸ್ಟಾರ್ಟಿಂಗ್ ಒಂದು 50,000, ಒಂದು 725 ರೂಪಾಯಿ ಗಿಡ ತಗೊಂಡು ಒಂದು 3 ವರ್ಷ ಮೇಂಟೈನ್ ಮಾಡ್ತು ಅಂದ್ರೆ ನಿಮಗೆ 10 ವರ್ಷಕ್ಕೆ 100 ವರ್ಷದ ಕ್ರಾಪ್ ತೆಗಿಬಹುದು. ಆ ತರ ಇದು ತೆಂಗು ನಿಮಗೆ ರೇಟ್ ಬೀಳದೇ ಇಲ್ಲ. ಇದೊಂದು ಕಲ್ಪ ವೃಕ್ಷ, ದೇವತೆಗಳು ನೆಲೆಸಿದಾರೆ. ಆದ್ರೆ ಇದೊಂದು ಹೈಬ್ರಿಡ್ ತಳಿ ಆಗಿರುತ್ತೆ. ನೀವು ಎಷ್ಟು ವರ್ಷ ಮೇಂಟೈನ್ ಮಾಡ್ತೀರಾ ಅಷ್ಟು ವರ್ಷದ ಒಂದು ಈಲ್ಡ್ ತೆಗಿಬಹುದು. ಶಾರ್ಟ್ ಫ್ಲವರಿಂಗು, ಹೈ ಈಲ್ಡಿಂಗು ಅಷ್ಟೇ ಒಂದು ವ್ಯತ್ಯಾಸ.